ಅರಿತವರ್ಯಾರೋ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ ಮೋಗವಿದ್ದರು ಅರಿತವರ್ಯಾರೋ ಮುದ್ದಾದ ಮುಖವನ್ನು ನೋಡುತ್ತಾ ಕಾಲವನ್ನು ಕಳೆಯುತ್ತಿದ್ದನಲ್ಲ. ಈಗ ಆ ಶನಿ ದೇವರಿಂದ ನನ್ನನ್ನು ನಿನ್ನನ್ನು ಸಹ ಆಗ್ರಹಿಸುತ್ತಿರುವನಲ್ಲ. ಅಯ್ಯೋ ಪರಮಾತ್ಮ, ಇದೇನಿದು? ಇನ್ನೂ ನಿನಗೆ ಸ್ಮರಣೆ ಆಗಲಿಲ್ಲವೇ? ಅಯ್ಯೋ ನಾವು ಗಳಿಸಿದ ಪೂರ್ವ ಕರ್ಮ ಫಲವ
ಅನುಭವಿಸದಲ್ಲದು ತೀರದು ತಾಯೇ ನಾವು ಗಳಿಸಿದ ಪೂರ್ವ ಕರ್ಮ ಫಲವ ಅಮ್ಮ, ಪೂರ್ವ ಜನ್ಮದ ಪಾಪದ ಫಲವನ್ನು ನಾವೇ ಅನುಭವಿಸಬೇಕು. ಬೇರೆ ನಿನ್ನ ಕಷ್ಟಗಳನ್ನು ನೋಡಲಾರೆ. ನನ್ನನ್ನು ಯಾರಿಗಾದರೂ ಮಾರುತ್ತಾಯಿ. ಅಯ್ಯೋ ಪರಮಾತ್ಮ, ಎಂತಹ ಶಾಪಕ್ಕೆ ಗುರಿಪಡಿಸಿದ್ರುವೆ ದೇವ. ಅಯ್ಯೋ ಎಲೆಯೇ ಪುರದ ಜನರೇ, ನನ್ನ ಕುಮಾರನನ್ನು ಕೊಡುವೆನು. ಯಾರಾದ್ರೂ ಇರಿಸಿಕೊಳ್ಳುವುದಾದ್ರೆ ಇರಿಸಿಕೊಳ್ಳುವರಾಗಿ, ನಿಮಗೆ ಬಹಳ ಪುಣ್ಯ ಬರುವುದು. ಯಾರೋ ಸ್ತ್ರೀಯಳು ಮಗುವನ್ನು ಬಗಲಲ್ಲಿ ಕಟ್ಟಿಕೊಂಡು ಕಸದ ಮಂಕರೆಯನ್ನು ತಲೆಯ ಮೇಲೆ ಹೊತ್ತುಕೊಂಡು ದುಃಖಿಸುತ್ತಾ ಬರುತ್ತಿರುವಳಲ್ಲ. ಹತ್ತಿರಕ್ಕೆ ಹೋಗಿ ವಿಚಾರಿಸಿ ನೋಡು. ಅಮ್ಮ ತಾಯಿ, ನೀನು ಯಾರು? ಈ ರೀತಿಯಾಗಿ ಗೋಳಾಡುತ್ತಾ ಬರಲು ಕಾರಣವಾದರೂ ಏನು? ಸ್ವಾಮಿಗಳು, ನಾನು ಒಬ್ಬಳು ಅನಾಥಳು. ಈ ನನ್ನ ಕುಮಾರನನ್ನು ಸಾಕಲು ನನ್ನಿಂದ ಸಾಧ್ಯವಿಲ್ಲ. ಆದ್ದರಿಂದ ಈ ನನ್ನ ಕುಮಾರನನ್ನು ಕೊಡುವೆನು. ಇರಿಸಿಕೊಳ್ಳುವುದಾದ್ರೆ ಇರಿಸಿಕೊಳ್ಳುವರಾಗಿ ಮಹಾಸ್ವಾಮಿಗಳೇ. ಅಮ್ಮ, ನನಗೊಬ್ಬ ಹುಡುಗನು ಬೇಕಾಗಿರುವುದು. ನೀನು ಸಮ್ಮತಿಸಿದರೆ ನಾನೇ ಇರಿಸಿಕೊಳ್ಳುವೆನಮ್ಮ. ಹಾಗೆ ಆಗಲಿ ಮಹಾಸ್ವಾಮಿಗಳೇ. ನಮ್ಮ ಮನೆಯಲ್ಲಿ ನಿನ್ನ ಕುಮಾರನು ಮಾಡಬೇಕಾದ ಕೆಲಸವೇನಿಲ್ಲಮ್ಮ. ಕತ್ತೆ ಮನೆಯ ಬಾಗಿಲಿಗೆ ಹೋಗಿ ಬಟ್ಟೆಗಳನ್ನು ಎತ್ತಿಕೊಂಡು ಬರುವುದು, ಬಟ್ಟೆಗಳಿಗೆ ಗುರುತಿಡುವುದು, ಉಬ್ಬೆಯನ್ನು ಕಾಯಿಸುವುದು, ಕತ್ತೆಯನ್ನು ಕಾಯುವುದು, ಕಸವನ್ನು ಹಾಕುವುದು, ಇಷ್ಟೇ ಕೆಲಸವಮ್ಮ ನಿನ್ನ ಮಗನು ಮಾಡಬೇಕಾಗಿರುವ ಕೆಲಸ. ಪರಮಾತ್ಮ, ಇದೇನಿದೆ? ರಾಜಾದಿರಾಜನಾದ ನನ್ನ ಕುಮಾರನು ಈ ಉದರದಲ್ಲಿ ಜನಿಸಿ ನನ್ನ ಕುಮಾರನು ಸಹ ಕಷ್ಟಪಡುವಂತಾಯ್ತಲ್ಲ. ಅಯ್ಯೋ, ಪರರ ಮನೆಯಲ್ಲಿ ಕತ್ತೆ ಕಾಯುವಂತ ಸ್ಥಿತಿಯೂ ಸಹ ಬಂದಿತ್ತಲ್ಲ ಪರಮಾತ್ಮ. ಅಮ್ಮ ಅಮ್ಮ, ಮಾವ ಅವನ್ ಯಾಕೆ ಅದೇ ನಮ್ಮನೆ ಕತೆ ಕಾಯಕ್ಕೆ ನಾನೇ ತೊಳಿಬೇಕು. ಕತೆಯನ್ನು ಕಾದು ನಾನು ಹೊಟ್ಟೆಯನ್ನು ತೊರೆಯುವೆನು. ಕುಮಾರ, ಅಮ್ಮ, ನನ್ನನ್ನು ತಿಮ್ಮಶೆಟ್ಟಿಗೆ ಮನೆಗೆ ಮಾರಿ ನೀನು ಭೂಸುರೋತ್ತಮರ ಮನೆಗೆ ಹೋಗುತ್ತಾಯಿ. ಅಯ್ಯೋ ಪರಮಾತ್ಮ, ನಿನಗೂ ಸಹ ಇಂಥ ಕಷ್ಟವೂ ಒದಗಿದೆ ಕುಮಾರ. ಕುಮಾರ ಮಗನೇ, ಕಂದ, ನಾನೊಂದು ಮಾತನ್ನು ಹೇಳುವೆನು, ಕೇಳಿವೆ ಕಂದ. ಏನಮ್ಮ? ಕುಮಾರ, ಕಳತನ ಮಾಡಬೇಡ. ಪ್ರಾಣ ಹೋದರೂ ಸರಿಯೇ, ಕಷ್ಟ ಬಂದರೂ ಸರಿಯೇ, ಕಳ್ಳತನವನ್ನು ಮಾಡಬೇಡ, ಸುಳ್ಳನ್ನು ನುಡಿಯಬೇಡ. ಆ ಹರಿಯ ಧ್ಯಾನವನ್ನು ಮಾರುತ್ತಾ ನೀನು ಕಾಲನ್ನು ಕಳೆಯಬೇಕು ಕುಮಾರ. ಆಗಲಿ. ಏ ಚಂದ್ರ, ವೇಳೆ ಆಯ್ತು, ಬಾರೋ. ಕುಮಾರ ಮಗನೇ, ಅಮ್ಮ ಬಾ ಕುಮಾರ, ಬಾ. ಎಲ್ಲೋ ಕುಮಾರ, ಕುಮಾರ ಮಗನೇ. ನೀನ್ ಯಾಕೆ ಹಿಂಗ್ ಹೇಳಿದ್ದಿದ್ಯಾ? ಕರ್ಕೊಂಡು ಹೋಗಬೇಡ್ವಾ? ನೀನೇ ತಾನೇ ಹೇಳಿದ್ದು ನನ್ನ ಕೈಲಿ ಆಗಲ್ಲ 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 ಅಂತ. ಅಯ್ಯೋ, ಇವನು
ಕರ್ಕೊಂಡು ಹೋದ್ರೆ ನಾನೇ ತೊಳಿಬೇಕು. ಕರ್ಕೊಂಡ್ ಬಾ ಅತ್ತಾಗೆ. ಬಾ. ಬಾ ಮಾವ. ಹಸಿವೆ ಅನ್ನವನೇ ಹಲವರ ಮುಂದೆ ಅನಲಾಚಿ ಕೆಲವರ ಮುಂದೆ ಕೈಲಾಚಿ ಪರಮಾತ್ಮ ಹಲವರ ಮುಂದೆ ಅನಲಾಚಿ ಕೆಲವರ ಮುಂದೆ ಕೈಲಾಚಿ ತಿಳಿದರು ಯಾರು ಕೊಡಲಿಲ್ಲ ತಿರುಗಲು ಎದಗೆ ಪ್ರಾಣವಹಿಲ್ಲ ತಿರುದರು ಯಾರು ಕೊಡಲಿಲ್ಲ ತಿರುಗಲು ಎದಗೆ ಪ್ರಾಣವಹಿಲ್ಲ ಅಮ್ಮ ಹಸಿವೆ ಅನ್ನವನೇ ಪ್ರಾಣವನೇ ಅಮ್ಮ ಪ್ರಾಣವನೇ ಸಾವಿನ ನನಗಿಲ್ಲ ನೋವಿಗೆ ಕೆದರಿಯಾಗುತ್ತಿಲ್ಲ ಸಾವಿನ ನನಗಿಲ್ಲ ನೋವಿಗೆ ಬಾಳಿನ ಗುರಿಯ ಸೇರುವ ತನಕ ಸಾಗಿಸಬೇಕು ಜೀವನವ ಸಾವಿನ ಅಂಜಿಕೆ ನನಗಿಲ್ಲ ನೋವಿಗೆ ಹೆದರಿ ಯಾಚಿಸುತ್ತಿಲ್ಲ ಅಮ್ಮ ಹಸಿವೆ ಅನ್ನವನೇ ಪ್ರಾಣವನೇ ಅಮ್ಮ ಪ್ರಾಣವನೇ ಅಮ್ಮ 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 ಭಿಕ್ಷಾದೇಹಿ ಅಮ್ಮ ತಾಯಿ ಸ್ವಲ್ಪ ಅನ್ನವಿದ್ದರೂ ಕೊಡಿ ತಾಯಿ ಪಾಪ ಯಾರ ಭಿಕ್ಷೆಯೋ ಬೇಡುತ್ತಿರುವರು. ಇರಲಿ, ನನ್ನ ಮಗುವಿನ ಪಾಲಿನ ಅನ್ನವಿರುವುದು, ಅದೇ ಅವರಿಗೆ ಕೊಡುವೆನು. ಮಾ ಸ್ವಾಮಿಗಳೇ, ಇದು ಅಮ್ಮ. ಈ ಪ್ರಸಾದವನ್ನು ಸ್ವೀಕರಿಸುವರಾಗಿ. ಅಮ್ಮ ತಾಯಿ 3 ದಿನಗಳಿಂದಲೂ ಊಟವಿಲ್ಲ ತಾಯಿ. ಅಮ್ಮ ನನ್ನ ಹಸುವಿನ ಬಾಧೆಯನ್ನು ಹರಿಸಿದೆ ತಾಯಿ. ಅಮ್ಮ ಮಹಾಸ್ವಾಮಿಗಳೇ, ನೀನು ಎಂಥ ಪುಣ್ಯವತಿ ಅಮ್ಮ. ಅಮ್ಮ ನಾನೇನು ಬರ್ತೇನೆ. ಹಾಗೆ ಆಗಲಿ ಸ್ವಾಮಿಗಳೇ. ಆಹಾ, ಈ ಮಹಾತಾಯಿ ಬಡಿಸಿದ ಊಟವು ನನ್ನ ಹೆಂಡತಿಯು ಬಡಿಸಿದ ಊಟಕ್ಕಿಂತ ಅತಿಶಯವಾಗಿರುವುದು. ಅಯ್ಯೋ ದೈವವೇ, ಛೈ ಪಾಪಿ ಮನಸ್ಸೇ, ಹಸನ ಬಿಟ್ಟ ತಾಯಿಯನ್ನು ಏನೆಂದು ಬಗಳುತ್ತಿರುವೆ. ಇಂದಿಗೆ ಒಳ್ಳೆಯ ಬುದ್ಧಿಯನ್ನು ಕಲಿತು ಸನ್ಮಾರ್ಗದಲ್ಲಿ ನಡೆ.
ಹೇ ಗುರವನೇ, ನಮ್ಮ ನಮ್ಮ ದಾಸಿ ಹತ್ತಿರ ಅನ್ನವನ್ನೆಲ್ಲ ತಿಂದು ಹಾಳು ಮಾಡ್ತಿದ್ಯೋ. ಎಲ್ಲಿಯಾದರೂ ಕೂಲಿಯನ್ನಾಗಲಿ, ಎಂತ ಬಣ್ಣ ಜೀವನ ನಿನ್ನದು. ಸರಿ ಸ್ವಾಮಿ, ತಿರುಪೆ ಎಂಬುದು ಬಂಡ ಜೀವನವೇ ಸರಿ ಸ್ವಾಮಿ. ಸ್ವಾಮಿ, ಪರಸ್ಥಳವನಾದ ನನ್ನ ಕೂಲಿ ಮಾಡೋಣವೆಂದರೆ ಪರಸ್ಥಳವನಾದ ನನ್ನನ್ನು ಯಾರೂ ನಂಬುವಂತಿಲ್ಲ. ಪುಣ್ಯಾತ್ಮನಾದ ತಾವು ಇಟ್ಟುಕೊಂಡರೆ ಇರುವೆನು ಸ್ವಾಮಿ. ಇಲ್ಲವೋ, ನಮ್ಮ ತೋಟದಲ್ಲಿ ಕೆಲಸ ಮಾಡಲು ಒಂದು ಆಳು ಬೇಕಾಗಿರೋದು, ಇರುವೆಯೇನೋ? ಆಗಬಹುದು ಸ್ವಾಮಿ. ಹಾಗಾದರೆ ನಮ್ಮ ತಂದೆಯನ್ನು ಕರೆದುಕೊಂಡು ಬರುವೇನು, ಇರಿ. ಆಗಲಿ. ಅಪ್ಪ, ನಮ್ಮ ತೋಟದಲ್ಲಿ ಕೆಲಸ ಮಾಡಲು ಒಂದು ಆಳು ಬೇಕಾಯ್ತಲ್ಲಪ್ಪ. ಆಯ್ತು, ಇವನು ಗಟ್ಟುಮುಟ್ಟಾಗ ಅವನು ಇಸ್ಕೊಳ್ಳೋ. ನಮ್ಮ ತೋಟದಲ್ಲಿ ಏನಾನ ಕಳವಾದ್ರೆ ಏನಪ್ಪ ಮಾಡೋದು? ಏನು ಮಾಡೋದು? ನಮ್ಮ ತೋಟದಲ್ಲಿ ಕಳವಾದರೆ ಮಾಡುವುದು ಏನು ಮಾಡುವೆ ಭಿಕ್ಷುಕ? ಸ್ವಾಮಿ, ನೀವು ಹೇಳಿದಂತೆ ನಡೆಯುವನು. ನಿಮ್ಮ ತೋಟದಲ್ಲಿ ಕಳವಾದರೆ ಒಂದು ವೇಳೆ ಕಳ್ಳನ್ನು ಸಿಗದೈತ ಪಕ್ಷದಲ್ಲಿ ಇದೋ ಈ ನನ್ನ 2 ಹಸ್ತಗಳನ್ನು ಕತ್ತರಿಸಿ ಕೊಡಬೇಕು ಸ್ವಾಮಿ. ಹಾಗೆಂದು ಒಂದು ಪತ್ರದ ಮೇಲೆ ರುಜುವನ್ನು ಹಾಕಿ ಕೊಡು. ಕೊಡಿ ಸ್ವಾಮಿ. ಕೊಡು ದಂಡಪಾಲ. ನಿಮ್ಮ ಆಜ್ಞೆಯಂತೆ ಹಾಗೇ ಬರೆಯುವನು ಸ್ವಾಮಿ. ಇದೋ ನೀವು ಹೇಳದಂತೆ ಬರೆದಿರುವನು. ದಂಡಪಾಲ ಸರಿಯಾಗಿ ಬರ್ದವನೇನು? ಅಪ್ಪ, ಪತ್ರವನ್ನ ಸರಿಯಾಗಿ ಬರ್ದವನೆ. ಒಂದ್ ವೇಳೆ ಮೋಸ ಮಾಡಿದ್ರೆ ಏನ್ ಮಾಡೋದಪ್ಪ? ಇನ್ನೇನಪ್ಪ, ಜೇನುತುಪ್ಪಕ್ಕೆ ನೆಕ್ಕಿಯಬೇಕು. ನಂಗೆ ತಾನು ನಡೆಯಪ್ಪ, ಏನು ತೋಟದಾಗ ಬಿಟ್ಟು ಬರ್ತೀನಿ. ಎಲ್ಲವೋ ಗುರವನೇ, ಇದೇ ನಮ್ಮ ಬಾಳೆಯ ಗಿಡ. ಬಾಳೆಯ ಗಿಡಗಳನ್ನು ಒಗೆಯಬೇಕು, ಅಲ್ಲದೆ ಆಯಾಸ ಪಡದೆ ತೋಟದ ಕಾವಲನ್ನು ಚೆನ್ನಾಗಿ ಕಾಪಾಡಬೇಕು, ತಿಳಿಯಿತೋ? ಆಗಲಿ ಸ್ವಾಮಿ. ಪದವನ್ನು ಹಾಗೆ ಯುವೆ ಪದವನ್ನು ಹಾಗೆ ಯುವೆ ಕದಲಿಯ ಗಿಡಗಳ ಪದವನ್ನು ಹಾಗೆ ಯುವೆ ಕಾಕಾರಿ ಬಾಯ ಜನಗೆ ಕಾಕಾಗಿ ಬಾಯ ಜನಗೆ ಲೋಕೇಶನೇ ಜನ ಕಾಕಾರಿ ಬಾಯ ಜನಗೆ ಈಗಲೇ ಉದಾರಾತ್ರಿ ಬಯದೆಂದರೆ ಬ್ರಹ್ಮಾಂಡವು ನಡೆದುವ ಈಗಲೇ ಜನ ಕೇಳಲು ಕಡವುಗಳೆಲ್ಲ ಇದು ಪುಡಿ ಪುಡೆ ಗೈಯುದ ನಾನು ಜನ ಕೇಳಲು ಕಡವುಗಳೆಲ್ಲ ಹಿಡಿದು ಪುಡಿ ಪುಡೆ ಗೈಯುದ ನಾನು ಮನದಿ ಮಕ್ಕಳನ್ನು ನಡೆಸಿ ನಾನು ಮನದಿ ಮಕ್ಕಳನ್ನು ನಡೆಸಿ ನಾನು ಜನಮದಿರುವ ಪಡ ಪಡ ಜನಮದಿರುವ ಪಡ ಪಡ ಜನಮದಿರುವ ಪಡ 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 ಪಡ. ಆಖ ನನ್ನ ಹೆಸರನ್ನು ಕೇಳಿದ ಕ್ಷಣವೇ ಹರಿ ಹರ ಅಟ್ಟಿ ಪೋಲಕರಾದಿಯಾಗಿ ಗಡ ಗಡನೆ ನಡುಗೆ ಅದರ ಹಲ್ಲಾಡೆ ಕೆಳಲಿ ಬೆಂಡಾಗಿ ದಿಕ್ಕೆಟ್ಟಿ ಓಡಿ ಹೋಗುತ್ತಿರುವಾಗ ಆ ನೀಚನಾದ ಸತ್ಯವ್ರತನ ಮಗ ದನಪಾಲ ಸಿಟ್ಟರ ಮನೆಯಲ್ಲಿ ಕತ್ತೆಗಳನ್ನು ಕಾಯುತ್ತರಿವನು. ನಾನಲ್ಲಿಗೆ ಹೋಗಿ ಏನಾದರೂ ಮಾಡಿ ಆ ಹುಡುಗನ ಮೂಲಕ ಇವರನ್ನು ಸತ್ಯಭ್ರಷ್ಟಾಗಿ ಮಾಡೇ ತೀರುವನು. ದರತರದಿ ದರಸದೆಯ ಮಗವಂದತೆಯ ಮುರಿವೆನ ದರತರದೆ 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 ದರಸದೆಯ ಮಗ ಮುರಿವೆನ ಕಲಾಂಧತೆಯ ಮುರಿವೆನ ಕಲಾಂಧತೆಯ ಮುರಿವೆನ. ಬೆಳಗಿನಿಂದ ಕೆಲಸ ಮಾಡಿ ಬಳಲಿದೆನು ಈಶ್ವರ.
ಕೇಳುತ್ತಿದೆ. ನಮ್ಮ ದನಿ ಇನ್ನು ಬರಲೇ ಇಲ್ವಲ್ಲ. ಅಯ್ಯ ಅಯ್ಯ ಬಾಲಕ, ಇಲ್ಲಿ ಕುಡಿಯಲು ನೀರು ಎಲ್ಲಿದೆಯಪ್ಪ? ತಾತ, ಆ ಬ್ರಾಹ್ಮಣರ ತೋಟದಲ್ಲಿ ಸಿಹಿಯಾದ ನೀರೇ ಇರುವುದು. ಅಲ್ಲಿಗೆ ಹೋಗಿ ನೀರನ್ನು ಕುಡಿದು ತೃಪ್ತರಾಗಿರಿ ತಾತ. ಅಯ್ಯ ಬಾಲಕ, ನನಗೆ ಕಣ್ಣಿನ ಚಬರಿ ಇರುವುದರಿಂದ ನನಗೆ ಕಣ್ಣು ಕಾಣುವುದಿಲ್ಲ. ನೀನೇ ಬಂದು ತೋರಿಸಿದೆಯಾ? ನಿನಗೆ ಪುಣ್ಯ ಬರುವುದು. ಹಾಗಾದರೆ ನನ್ನ ಕೈಯನ್ನು ಹಿಡಿದು ನಡೆಯಿರಿ ತಾತ. ಅದೋ ನೋಡು ತಾತ, ಅಲ್ಲೂ ಬಾವಿ ಇರುವುದು. ನೀರನ್ನು ಕುಡಿದು ತೃಪ್ತರಾಗಿರಿ ತಾತ. ಅಯ್ಯ ಬಾಲಕ, ನೀರು ಬಹು ರುಚಿಯಾಗಿತ್ತಯ್ಯ. ಅದರಲ್ಲಿ ಈ ಬಾಳೆಯ ತೋಟವನ್ನು ನೋಡಿದೆಯಾ? ನೋಡಿದ್ದೇನೆ ತಾತ. ಗಂಗೋಗಾಡಿಕೆ ಮರವೋ ನಿಂದೆ ತಲೆ ಗಿಡವೋ. ಬಾಲಕ, ಗಂಗೋಗಾಡಿಕೆ ಮರವೋ ನಿಂದೆ ತಲೆ ಗಿಡವೋ. ಮುಗಿಲಾದ ತಾಳಿಂದೆ ಫಲದಾಳ ನೋಡಯ್ಯ. ಅಯ್ಯ 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 ಬಾಳೆ ಬಾಳೆ ಗೋಗೆರೆದು ರಸ ಬಾಳೆ ಗೊನೆ ನೋಡು. ಬಾಳೆ ಬಾಳೆ ಗೋಗೆರೆದು ರಸ ಬಾಳೆ ಗೊನೆ ನೋಡು. ರಸ ಬಾಳ ಗೊನೆಯಲ್ಲಿ ರಸ ಬಾಳ ಗೊನೆಯಲ್ಲಿ ಮರವೋ ನಿನ್ನೆ ಗೀತಲೆ ಗೀತವೋ. ಮುಗಿಲಾಳಿಂದೆ ಫಲದಾಳ ನೋಡಯ್ಯ. ಅಯ್ಯ ಅಯ್ಯ ಅಯ್ಯ. ಅಯ್ಯ, ಬೆಳಗಿನಿಂದಲೂ ಊಟವಿಲ್ಲದೆ ಬಳಲಿ ಬೆಂಡಾಗಿರುವೆನು. ಹಸಿವು ಬಹಳ ಬಾಧಿಸುತ್ತಿರುವುದು. ಆದ್ದರಿಂದ ಅಲ್ಲಿ ಕಾಣುವ ಬಾಳೆಗೊನೆಯಲ್ಲಿ ಒಂದು ಚುಪ್ಪಣ್ಣವನ್ನು ಕೊಯ್ದುಕೊಂಡು ಬಾ. ಇಬ್ಬರು ಕುಂತುಕೊಂಡು ಇಲ್ಲೇ ತಿನ್ನು. ತಾತ, ಕಳವು ಬೆಂಕಿಗೆ ಸಮಾನ ಅಲ್ಲದೆ ಬ್ರಾಹ್ಮಣರ ಸುತ್ತು ವಿಷಕ್ಕೆ ಸಮಾನ. ನಾನು ಮಾತ್ರ ಬಾಳೆಹಣ್ಣನ್ನು ಕಿತ್ತು ಕೊಡೋಲ್ಲ. ನನ್ನ ಕಥೆಗಳು ಎಲ್ಲೋ ಹೋಗುತ್ತಿರುವುದು. ನಾನಿನ್ನು ಬರುತ್ತೇನೆ ತಾತ. ಈ ಬಾಲಕರು ಕೂಡ ಸತ್ಯವನ್ನು ನಡೆಸುತ್ತಿರೋನು. ಇರಲೇ ಈ ಬಾಳೆಹಣ್ಣಿನ ಸಹಾಯದಿಂದ ಇವರನ್ನು ಸತ್ಯವನ್ನಾಗಿ ಮಾಡಿಯೇ ತೀರುವರು. ಇದೇನು ಆಶ್ಚರ್ಯ! ತೋಟದಲ್ಲಿ ಬಾಳೆಹಣ್ಣುಗಳನ್ನು ಲೆಕ್ಕ ಮಾಡಿದ್ದನು. ಯಾರೋ ಚೋರರು ಈ ರಸಬಾಳೆ ಗಿಡದಲ್ಲಿ 3 ಚುಪ್ಪು ಹಣ್ಣುಗಳನ್ನು ಕದ್ದಿರುವರಲ್ಲ. ಪರಮಾತ್ಮ, ಮುಂದೇನು ಗತಿ? ಇರಲಿ, ತೋಟದ ಹೊರಬಾಗಿಲಿಗೆ ಹೋಗಿ ನೋಡುವೆನು. ಅಯ್ಯ ಬಾಲಕ, ಯಾರಪ್ಪ ನೀನೇನಾದರೂ ನಮ್ಮ ತೋಟಕ್ಕೆ ಬಂದಿದ್ದೇನಪ್ಪ? ತಾತ, ಯಾರೋ ವೃದ್ಧ ಬ್ರಾಹ್ಮಣರು ನನಗೆ ಬಾಯಾರಿಕೆ ಆಗುತ್ತಿದೆ, ನೀರನ್ನು ತೋರಿಸಿ ಎಂದರು. ನಿಮ್ಮ ತೋಟದಲ್ಲಿರುವ ಬಾವಿಯ ನೀರನ್ನು ತೋರಿಸಿದೆ. ನಂತರ ಹಸಿವಾದರೂ ಬಾಧಿಸುತ್ತಿದೆ. 2 ಚುಪ್ಪು ಬಾಳೆಹಣ್ಣನ್ನು ಕಿತ್ತುಕೊಡು. ಅದಕ್ಕೆ ನಾನು ಒಪ್ಪದೆ ತೋಟದಿಂದ ಹೊರಗೆ ಹೋಗಿದ್ದೆನು. ಅಯ್ಯ ಮಗುವೆ, ಬಾಳೆಹಣ್ಣು ಕಿತ್ತವನು ನೀನೋ ಅಥವಾ ಆ ಮುದುಕನೋ? ಆ ಬ್ರಾಹ್ಮಣರೇ ಕಿತ್ತಿರಬೇಕು.
ಸತ್ತವನಾರೋ ಕದಲಿಯ ಕಂದ ಸತ್ತವನಾರೋ. ಮಗುವೆ, ಸುಳ್ಳಾಡದೆ ಹಣ್ಣುಗಳನ್ನು ಕಿತ್ತವರು ಯಾರೆಂದು ಹೇಳು. ತಾತ, ಆ ಬ್ರಾಹ್ಮಣನಿಗೆ ಕಿತ್ತಿರಬೇಕು ತಾತ. ಎಲೈ ಮಗುವೆ, ಶಿವನ ಪಾದ ಸಾಕ್ಷಿಯಾಗಿ ಕದಿಯಲಿಲ್ಲ ಸ್ವಾಮಿ ನಾನು. ಶಿವನ ಪಾದ ಸಾಕ್ಷಿಯಾಗಿ ಕದಿಯಲಿಲ್ಲ ಸ್ವಾಮಿ ನಾನು. ತೋಟಕ್ಕೆ ನಾ ಹೋಗಿದ್ದೇನೋ, ತೋಟಕ್ಕೆ ನಾ ಹೋಗಿದ್ದೇನೋ, ಕೀಳಲಿಲ್ಲ ಬಾಳೆಹಣ್ಣ. ಕೀಳಲಿಲ್ಲ ಬಾಳೆಹಣ್ಣ. ಮುದ್ದತ್ತಿ ಗ್ರಾಮನ ಕೀಳಲೆಂದ, ಮುದ್ದತ್ತಿ ಗ್ರಾಮನ ಕೀಳಲೆಂದ, ಕೀಳಲಿಲ್ಲ ಬಾಳೆಹಣ್ಣ. ಶಿವನ ಪಾದ ಸಾಕ್ಷಿಯಾಗಿ ಕದಿಯಲಿಲ್ಲ ಸ್ವಾಮಿ ನಾನು. ಶಿವನೇ ಶಿವನೇ ಸ್ವಾಮಿ ತೋಟಗಾರರೇ, ಶಿವನ ಪಾದ ಸಾಕ್ಷಿಯಾಗಿ ನಾನು ಬಾಳೆಹಣ್ಣನ್ನು ಕದಿಲಿಲ್ಲ. ಅಯ್ಯ ಅಯ್ಯ ಮಗುವೆ, ಸುಳ್ಳನ್ನು ಹೇಳಬೇಡ, ನಿಜ ಸಂಗತಿಯನ್ನು ಹೇಳು. ತಾತ, ನಾನು ಮಾತ್ರ ಬಾಳೆಹಣ್ಣನ್ನು ಕದಿಯಲಿಲ್ಲ, ನನ್ನನ್ನು ಬಿಟ್ಟು ಬಿಡಿ ತಾತ. ಅಯ್ಯ ಮಗುವೆ, ನೀನು ನಿಜವನ್ನು ಹೇಳುವವರೆಗೂ ನಿನ್ನ ಕಂಬಳಿಯನ್ನು ಕೊಡುವುದಿಲ್ಲ. ಎಲ್ಲವೋ ಚೋರನೆ, ಎಲ್ಲಿಂದ ಬಂದವ ಹಣ್ಣುಗಳು? ತಾತ, ಇದು ನಂದ ತಾತ. ತಾತ, ಆಹಾ ನಾನು ಮಾತ್ರ ಬಾಳೆಹಣ್ಣನ್ನು ಕಿತ್ತು. ಆಹಾ, ನೀನು ಎಂತಹ ಕಳ್ಳರ ಹೊಟ್ಟೆಯಲ್ಲಿ ಜನಿಸಿದವನು. ಎಲೈ ಚೋರನೆ, ನಾನು ನನ್ನ ದನಿಗೆ ಮಾತು ಕೊಟ್ಟಂತೆ ಇದು ಈ ನಿನ್ನ 2 ಹಸ್ತಗಳನ್ನು ಕತ್ತರಿಸುವ ನಿಶ್ಚಯ. ಇಲ್ಲಿ ಬಾ. ಆಹಾ, ಎಂತಹ ಕಳ್ಳರ ಹೊಟ್ಟೆಯಲ್ಲಿ ಜನಿಸಿದವನು. ಕಳ್ಳ ಹುಡುಗನೆ ಕೇಳಲು ನೀನು, ಕಳ್ಳ ಕಳ್ಳ ಹುಡುಗನೆ ಕೇಳಲು ನೀನು, ಗಟ್ಟಿ ಧೈರ್ಯದಿ ಸ್ವಾರ್ಥ ನಾಡಿದ ನೀನು, ಸುಳ್ಳು ನುಡಿದ ಪಾಪಕ್ಕೆ ಕೆಲವು ಬಾಲಕರೇ, ತಾತ, ಬೇಡ ತಾತ. ಸುಳ್ಳು ನುಡಿದ ಪಾಪಕ್ಕೆ ಕಳಚುವೆ ನಿನ್ನ ಮುಂದೈದ ಹೊರಿಯೆನ್ನಯ ಬಾರ
ಪರಮಾತ್ಮ, ಈ ಕರಗಳ ನೋವಿನ ಬಾಧೆಯನ್ನು ನಾನು ಸಹಿಸಲಾರೆ. ತಿಮ್ಮಶೆಟ್ಟಿಗೆ ಮನೆಗೆ ಹೋಗಲು ನನಗೆ ಭಯವಾಗುತ್ತಿದೆ. ಅಮ್ಮ ಎಲ್ಲಿರುವೆ ತಾಯಿ? ಈ ಮುದುಕದ ವೃಕ್ಷದ ಬುಡದಲ್ಲಿ ವಿಶ್ರಮಿಸಿಕೊಳ್ಳುತ್ತೇನೆ. ಹಾ ಹಾ ಅಮ್ಮ ಜನನಿ. ಆಹಾ, ಪರಮಾತ್ಮ, ಕೋಪಾವೇಶದಿಂದ ಎಂತಹ ಅನರ್ಥವನ್ನು ಮಾಡಿಬಿಟ್ಟೆನು. ಪರಮಾತ್ಮ, ಈತನು ಎಂತಹ ಕೋಮಲಾಂಗನು, ಎಂತಹ ಸುರಸುಂದರಾಂಗನು. ಆತನ ತಂದೆ ತಾಯಿಗಳು ಬಂದು ಆತನ ಮೊಂಡ ಹಸ್ತಗಳನ್ನು ನೋಡಿ ಮನನೊಂದು ಕುಂದು ಹೋಗುವರೇನು ಕಾಣದಿಲ್ಲ. ಶ್ರೀದೇವ, ಇದೆಲ್ಲವೂ ನಿನಗೆ ತೃಪ್ತಿ ಆಗಲಿ ತಂದೆ.
ಅಯ್ಯೋ ಇರಲಿ, ಯಾರನ್ನಾದ್ರೂ ವಿಚಾರಿಸಿ ನೋಡುವೆನು. ಮಹಾಸ್ವಾಮಿಗಳೇ, ಈ ತೋಟದಲ್ಲಿ ಯಾರಿದ್ದೀರಾ? ಬರುವರಾಗಿ. ತೋಟದ ಹೊರಬಾಗಿಲಿನಲ್ಲಿ ಯಾರೋ ಸ್ತ್ರೀ ಇರೋದು ನೀವು ಕೇಳಿ ಬರುತ್ತಿರೋದಲ್ಲ ಅಮ್ಮ. ಯಾರಮ್ಮ ನೀನು? ಮಹಾಸ್ವಾಮಿಗಳೇ, ಇಲ್ಲಿಗೆ ಒಬ್ಬ ಓರ್ವಳೆ ಬರಲು ಕಾರಣವೇನು ತಾಯಿ? ಮಹಾಸ್ವಾಮಿಗಳೇ, ನಾನು ರಾಮಶಾಸ್ತ್ರಿ ಮನೆಯಲ್ಲಿ ಕೆಲಸ ಮಾಡುವ ದಾಸಿಯನು. ನನ್ನ ಕುಮಾರನು ನಿಮ್ಮ ತೋಟದ ಕಡೆಗೆ ಬಂದಿದ್ದೇನೆ, ಅದನ್ನು ತಿಳಿಸುವರಾಗಿ. ಯಾರು? ಆ ಕತ್ತೆ ಕಾಯುವ ಹುಡುಗನು ನಿನ್ನ ಮಗನೇನಮ್ಮ? ಹೌದು ಮಹಾಸ್ವಾಮಿಗಳೇ. ಏಕೆ, ಏನಾಯ್ತು ಮಹಾಸ್ವಾಮಿಗಳೇ? ಅಮ್ಮ ಹೇಳುವೆನು, ಸ್ವಲ್ಪ ದೂರ ನಿಲ್ಲು ತಾಯಿ. ಅಮ್ಮ, ಆ ಬಾಲಕನ ವಿಚಾರವನ್ನು ಏನೆಂದು ಹೇಳಲಿ ತಾಯಿ? ಏಕೆ, ಏನಾಯ್ತು ಮಹಾಸ್ವಾಮಿಗಳೇ? ಅಮ್ಮ, ನಮ್ಮ ತೋಟದಲ್ಲಿ 3 ಚುಪ್ಪು ಬಾಳೆಹಣ್ಣುಗಳು ಕಳವಾಗಿದ್ದವು. ನಾನು ಎಷ್ಟು ವಿಧವಾಗಿ ಕೇಳಿದರೂ ಆತನು ಕೊಡಲಿಲ್ಲ. ಕೊನೆಗೆ ಆತನ ಕಂಬಳಿಯನ್ನು ಕಿತ್ತುಕೊಂಡಾಗ ಆತನ ಕಂಬಳಿಯಲ್ಲಿ 3 ಚುಪ್ಪು ಹಣ್ಣುಗಳಿದ್ದವು. ಅಮ್ಮ, ಕೋಪಾವೇಶದಿಂದ ಅಮ್ಮ ಏನೆಂದು ಹೇಳಲಿ ತಾಯಿ? ಅಮ್ಮ, ಆತನ 2 ಹಸ್ತಗಳನ್ನು ಕತ್ತರಿಸಿ ಬಿಟ್ಟನು ತಾಯಿ. ಇಲ್ಲ ಇಲ್ಲ, ನನ್ನ ಕುಮಾರನು ಎಂದಿಗೂ ಕಳ್ಳತನವನ್ನು ಮಾಡತಕ್ಕವನಲ್ಲ. ನೀವು ಸುಳ್ಳನ್ನು ಹೇಳುತ್ತಿರುವಿರಿ. ಅಮ್ಮ, ನಾನು ಹೇಳುತ್ತಿರುವುದು ಸತ್ಯ ತಾಯಿ. ಅಯ್ಯೋ ಪರಮಾತ್ಮ, ಇನ್ನು ಎಂತ ಕಷ್ಟಕ್ಕೆ ಗುರಿಪಡಿಸಿರುವೆ ದೇವ. ನನ್ನನ್ನು ನನ್ನ ಪತಿಯನ್ನು ಅಗಲಿಸಿದೆ, ಈಗ ನನ್ನ ಕುಮಾರನು ನನ್ನನ್ನು ಅಗಲಿಸುತ್ತಿರುವೆ ಮಗ ದೇವ. ಎಲ್ಲಿ ಎಲ್ಲಿ ಅಮ್ಮ, ನನ್ನ ಕುಮಾರನ ತೋರಿಸೋರಾಗಿ, ಅಮ್ಮ, ನನ್ನ ಕುಮಾರನ ಎಲ್ಲಿರುವನು ಹೇಳುವರಾಗಿ. ಮಹಾಸ್ವಾಮಿಗಳೇ, ಹೇಳುವರಾಗಿ. ತೋರಿಸುವೆ ತಾಯೇ ಪಾರಮ್ಮ ತೋರಿಸುವೆ ಮಗನ ನೆಲೆಯನ್ನ ಸುಳ್ಳಾಡದಂತ ಮಗನ ತೋರಿಸುವೆ ತಾಯೇ ಸುಳ್ಳಾಡದಂತ ಮಗನ ನೋಡಮ್ಮ ಬಾರಮ್ಮ ತೋರಿಸುವೆ ಮಗನ ನೆಲೆಯನ್ನ ಸುಳ್ಳಾಡದಂತ ಮಗನ ತೋರಿಸುವೆ ತಾಯೇ ತೋರಿಸುವೆ ಅತ್ತ ನೋಡಮ್ಮ ತಾಯೇ ತುಕಾದ ಪೊದರಿನಲ್ಲೇ ಅಮ್ಮ ಅತ್ತ ನೋಡಮ್ಮ ತಾಯಿ ಮುಖದ ಮೊದಲಿನಲ್ಲಿ ಸುಳ್ಳಾಡದಂತ ಮಗನ ನೋಡಮ್ಮ ತಾಯೇ ನೋಡಮ್ಮ ಬಾರಮ್ಮ ತೋರಿಸುವೆ ಮಗನ ನೆಲೆಯನ್ನ ಸುಳ್ಳಾಡದಂತ ಮಗನ ನೋಡಮ್ಮ ತಾಯೇ ನೋಡಮ್ಮ. ಅಮ್ಮ, ಇದೋ ನೋಡು ತಾಯಿ. ಅಮ್ಮ, ನಿನ್ನ ಕುಮಾರನ ಕರಗಳಿಂದ ಸೋರಿರುವ ರಕ್ತದ ಮೇಲೆ ಕ್ರಿಮಿಕೀಟಗಳು ಕುಳಿತಿರು ತಾಯಿ.
ಅದೇ ಗುರುತಿನ ಮೇಲೆ ನಡೆಯುವಳಾಗಮ್ಮ. ಅಮ್ಮ ಅದೋ ನೋಡು, ಎಲ್ಲಿ ಆ ಮುಳ್ಳು ಮುತುಕದ ಪದರದಲ್ಲಿ ಬಿದ್ದಿರುವನೇ ನಿನ್ನ ಕುಮಾರನು ತಾಯಿ. ನೋಡಮ್ಮ. ಕುಮಾರ ಮಗನೇ, ಕುಮಾರ ಕುಮಾರ ಮಗನೇ, ಎದ್ದೇಳು ಮಗನೇ. ನಿನ್ನ ಹೆತ್ತ ತಾಯಿ ನಾನು ಬಂದಿರಲು ಮಗನೇ. ನನ್ನೊಡನೆ ಏನು ಮಾತುಗಳನ್ನು ಆಡು ಮಗನೇ. ಅಯ್ಯೋ ಪರಮಾತ್ಮ, ಈ ನಿನ್ನ ಕರೆಗಳನ್ನು ಕತ್ತರಿಸುವಾಗ, ಈ ನಿನ್ನ ಕರೆಗಳನ್ನು ಕತ್ತರಿಸುವಾಗ ಅಮ್ಮ 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 ಎಷ್ಟು ನೊಂದೆಯೋ ಮಗನೇ. ಅಯ್ಯೋ ಪರಮಾತ್ಮ, ನನ್ನ ಕುಮಾರನ ಕರೆಗಳನ್ನು ಕತ್ತರಿಸೋದಕ್ಕೆ ನಿಮ್ಮ ಮನಸ್ಸಾದರೆ ಹೇಗೆ ಬಂದಿತ್ತು? ಅಯ್ಯೋ ಕುಮಾರ, ನಿಮ್ಮ ತಂದೆಯರು ಬಂದು ನನ್ನ ಕುಮಾರನಲ್ಲಿ ಎಂದು ಕೇಳಿದರೆ ನಾನೇನೆಂದು ಪ್ರಶ್ನಿಸಲಿ ಮಗಳೇ, ಏನೆಂದು ಪ್ರಶ್ನಿಸಲಿ? ಅಯ್ಯೋ ಇದೇನು ಆಶ್ಚರ್ಯ ಅಮ್ಮ. ಈಕೆಯ ಮಾಂಗಲ್ಯವು ಈ ವನವನ್ನೇ ಬೆಳಗುತ್ತಿರುವುದಲ್ಲ ಅಮ್ಮ. ಪಾರ್ವತಿಯೋ, ಲಕ್ಷ್ಮೀ ದೇವತೆಯೋ, ವನದೇವತೆಯೋ ನಾನು ಅರಿಯೇ ತಾಯಿ. ಅಮ್ಮ, ನಿನ್ನ ಕೊಂಠದಲ್ಲಿರುವ ಮಾಂಗಲ್ಯದ ಬೆಳಕು ಈ ವನವನ್ನೇ ಪ್ರಜ್ವಲಿಸುತ್ತಿರುವುದು. ಅಮ್ಮ, ನೀನು ಯಾರು? ನಿನ್ನ ವೃತ್ತಾಂತವನ್ನು ತಿಳಿಸುತ್ತಾಯೇ? ಇದು ಈ ನನ್ನ ಮಾಂಗಲ್ಯವು ನನ್ನ ಪತಿಯ ಹೊರತಾಗಿ ಬೇರೆ ಯಾರಿಗೂ ಗೋಚರವಾಗುವಂತಿಲ್ಲವಲ್ಲ. ಹಾಗಾದ್ರೆ ಇವರು ನನ್ನ ಪತಿಯಾಗಿರಬಹುದೇ? ಇಲ್ಲ, ಸಾಧ್ಯವಿಲ್ಲ. ಇರಲಿ, ವಿಚಾರಿಸಿ ನೋಡುವೆನು. ಮಹಾಸ್ವಾಮಿಗಳೇ, ತಾವ್ಯಾರು? ನಿಮ್ಮ ವೃತ್ತಾಂತವನ್ನು ತಿಳಿಸಬಾರದೆ ಮಹಾಸ್ವಾಮಿಗಳೇ? ಅಮ್ಮ, ನನ್ನ ವೃತ್ತಾಂತವನ್ನು ಏನೆಂದು ಹೇಳಿದಿ ತಾಯಿ? ಖ್ಯಾತಿವಂತೆ ಕೇಳು ಬೇಡುವೆನು, ಕೇನ ಜಾತನ ನಿತ್ಯ ಖ್ಯಾತಿವಂತೆ ಕೇಳು
ನಾನು ಕಳಿಂಗ ದೇಶಕ್ಕೆ ಒಡೆಯನಾದ ಸತ್ಯವ್ರತ ಮಹಾರಾಜ. ಅಮ್ಮ, ಆ ಶನಿದೇವರ ಮಾಯೆಗೆ ಸಿಲುಕಿ ನನ್ನ ಸತಿಯಾದ ಚಂದ್ರಾಸೆಯನ್ನು ಚಂದ್ರಾಸೆಯು ನಾನು ಒಂದಾನೊಂದು ದಿನ ಅರಣ್ಯವಾಸವನ್ನು ಸೇರಿದು. ಒಂದಾನೊಂದು ದಿನ ಘೋರವಾದ ಹುಲಿಯು ನನ್ನ ಚಂದ್ರಾಸೆಯನ್ನು ಕೊಂದು ತಿದ್ದಿತೆಂದು ತಿಳಿದು ಅಂದಿನಿಂದ ಭಿಕ್ಷಾಟನೆಯನ್ನು ಮಾಡಿಕೊಂಡು ನಂತರ ರಾಮಾಜೋಶರ ತೋಟದಲ್ಲಿ ಕೆಲಸವನ್ನು ಮಾಡಿಕೊಂಡರು ತಾಯಿ. ಅಮ್ಮ, ನೀನು ಯಾರು? ನಿನ್ನ ವೃತ್ತಾಂತವನ್ನು ತಿಳಿಸು ತಾಯಿ. ಹಾಗಾದ್ರೆ ಇವರು ನನ್ನ ಪತಿ ದೇವರೇ. ಪ್ರಾಣೇಶ್ವರ, ನಾನು ಸ್ವಾಮಿ ನಿಮ್ಮ ಅರ್ಧಾಂಗಿಯಾದ ಚಂದ್ರಾಸಿ ಅಲ್ಲವೇ? ಚಂದ್ರಾಸಿ ಅಲ್ಲವೇ? ಅಯ್ಯೋ ಪರಮಾತ್ಮ, ಶನಿದೇವ, ಕುಮಾರ, ಚತುರ, ಪರಮಾತ್ಮ, ನನ್ನ ಮಗನ ಹಸ್ತಗಳನ್ನು ನನ್ನಿಂದಲೇ ಕತ್ತರಿಸುವಂತೆ ಮಾಡಿದೀಯ ತಂದೆ. ಸ್ವಾಮಿ, ಶನಿದೇವ, ಈಗ ನಿನಗೆ ತೃಪ್ತಿ ಆಯ್ತೇ ಮಹಾದೇವ? ಚಂದ್ರ, ಸ್ವಾಮಿ, ಚಂದ್ರ, ಆದದ್ದು ಆಗಿ ಹೋಯಿತು. ನೀನು ಮಗುವನ್ನು ಎತ್ತಿಕೊಂಡು ಬ್ರಾಹ್ಮಣರ ಮನೆಯನ್ನು ಸೇರಿಕೊ. ನಾನು ತೋಟವನ್ನು ಕಾಯಲು ಹೋಗುತ್ತೇನೆ. ಈ ವಿಚಾರವು ನಿನ್ನ ಇಬ್ಬರಲ್ಲಿ ಮಾತ್ರ ಇರಲಿ. ಮುಂದೊಂದು ದಿವಸ ಇಡೀ ಲೋಕಕ್ಕೆ ಗೊತ್ತಾಗುವುದು. ಚಂದ್ರ, ಈ ವಿಚಾರವು ನಿನ್ನ ಮಧ್ಯೆ ಇರಬೇಕು. ಹಾಗೆ ಆಗಲಿ ಸ್ವಾಮಿ. ದೇವಿ, ತಡ ಮಾಡಬೇಡ, ಬೆಳಗಾಗುವುದು. ಮಗುವನ್ನು ಎತ್ತಿಕೊಂಡು ಜಾಗೃತಿಯಾಗಿ ಬ್ರಾಹ್ಮಣರ ಮನೆಯನ್ನು ಸೇರಿಕೊ. ಹಾಗೆ ಆಗಲಿ ಸ್ವಾಮಿ. ಕುಮಾರ, ಅಮ್ಮ ಪತಿವ್ರತಾ ಶಿರೋಮಣಿ, ನಿನ್ನ ವಿಷಯದಲ್ಲಿ ರಾತ್ರಿ ಒಂದು ಸ್ವಪ್ನವನ್ನು ಕಂಡೆನು ತಾಯಿ. ನಿನ್ನ ಮಗನ ಕರವನ್ನು ಗೊರವನ್ನು ಕತ್ತರಿಸಿದಂತೆಯೋ, ನೀನು ಮತ್ತು ಗೊರವನು ಮಗುವನ್ನು ಹುಡುಕುವಂತೆ ಹೋದಂತೆಯೋ, ನಿನ್ನ ಮಾಂಗಲ್ಯದ ಬೆಳಕು ಈ ವನವೆಲ್ಲ ಪ್ರಕಾಶಮಾನದಂತೆಯೋ ಕಂಡೆನು. ಇದರ ನಿಜಾಂಶವನ್ನು ಹೇಳು ತಾಯಿ. ಹೌದು ಸ್ವಾಮಿಗಳೇ, ತಾವು ಕಂಡ ಕನಸು ನಿಜವೇ. ಇದೆಲ್ಲವೂ ಸತ್ಯವೇ ಮಹಾಸ್ವಾಮಿಗಳೇ. ಹಾಗಾದರೆ ನೀವು ಯಾವ ಕೆಲಸ ಕಾರ್ಯವನ್ನು ಮಾಡದೆ ನಮ್ಮ ತೋಟದಲ್ಲಿ ಸುಖವಾಗಿರಬೇಕೆಂದು ಬೇಡಿಕೊಳ್ಳುತ್ತೇನೆ ತಾಯಿ. ನಮ್ಮ ಅಪರಾಧವನ್ನು ಮನ್ನಿಸಿ ನೀವು ಪತಿಪುತ್ರರನ್ನು ಸುಖವಾಗಿರಬೇಕೆಂದು ಬೇಡಿಕೊಳ್ಳುತ್ತೇನೆ ತಾಯಿ. ಹಾಗೆ ಆಗಲಿ ಮಹಾಸ್ವಾಮಿಗಳೇ. ಕುಮಾರ, ಕಂದ.